ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೇಖಾ ಗೌಡ. ಬನ್ನಿ ಗೈಸ್, ಇವತ್ತು ನಾವು ವಿತೌಟ್ ಶ್ರಾವಣಿ ಒಂದು ಟ್ರಿಪ್ ಆರ್ಗನೈಸ್ ಮಾಡಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ, ಏನು, ಯಾರೆಲ್ಲ ಹೋಗ್ತಿದ್ದೀವಿ ತೋರಿಸ್ತೀನಿ. ಬನ್ನಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾರೆಲ್ಲ ನನ್ನ ಜೊತೆ ಬರ್ತಿದ್ದಾರೆ ಅಂತ. ಸೊ ಮಂಜುನಾಥ್, ಹಾಯ್ ಮಾಡೋ. ಅಷ್ಟು ಗೊತ್ತಿಲ್ವಾ? ಹಾಗೆ ನಮ್ಮ ಆಂಟಿ ರೂಪಾ ಆಂಟಿ. ಹಾಯ್ ಮಾಡಿ ಆಂಟಿ. ಬನ್ನಿ ಎಲ್ಲ ಹೋಗ್ತೀವಿ, ಏನು ನೋಡೋಣ. ವಾಟರ್ ಲೈನ್ ಹೋಗೈತೆ ನೋಡಲ್ಲಿ, ನೋಡಿ ಅದು ವಾಟರ್ ಲೈನ್. ಟ್ರಾಫಿಕ್ ನೋಡಿ ಗೈಸ್, ನೆಲಮಂಗಲ ರೂಟು, ಬ್ಯಾಂಗ್ಳೂರ್ ಫುಲ್ಲು ಟ್ರಾಫಿಕ್ಕು. ಎಸ್ ಗೈಸ್ ನೋಡಿ, ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ, ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಗರುನಹಳ್ಳಿ ಲಕ್ಷ್ಮೀ ದೇವಸ್ಥಾನ. ನೀವು ಎಲ್ಲರೂ ಬಂದು, ಯಾರೆಲ್ಲ ದರ್ಶನ ಮಾಡಿಲ್ಲ ಒಂದ್ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ, ಓಕೆನಾ? ನೋಡಿ, ಇದೆಲ್ಲ ಕಾರ್ ಪಾರ್ಕಿಂಗಿಗೆ ಅಂತ ಮಾಡಿದ್ದಾರೆ. ಸೊ ಆ ಕಡೆಯೂ ಎಲ್ಲ ಪೂಜಾ ಸಾಮಗ್ರಿಗಳು ಎಲ್ಲ ಕಡೆ ಸಿಗುತ್ತೆ. ಫಸ್ಟಿಗೆ ನಾವು ನೋಡಿ, ಇದೆಲ್ಲ ಪ್ರಸಾದ ಭವನ, ಕಲ್ಯಾಣ ಮಂಟಪ. ಮದುವೆಗಿದ್ರೆ ಏನಾದರೂ ಮಾಡ್ತಾರೆ ಫ್ರೆಂಡ್ಸ್. ಈ ಕುಡಿಯೋ ನೀರಿಂದು ಇದೆ. ಸೊ ಕೂತ್ಕೊಳ್ಳೋದಕ್ಕೆ ಮರ ಗಿಡ ಎಲ್ಲ ಇದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಜನನೂ ಜಾಸ್ತಿ ಇದ್ದಾರೆ. ನಾವು ಫಸ್ಟಿಗೆ ದಾಸೋಹಕ್ಕೆ ಇದಕ್ಕೆ ಹೋಗ್ತಾ ಇದ್ದೀವಿ, ಹೊಟ್ಟೆ ಹಸಿತಾಯಿತು ಅಂತ. ನೋಡಿ ನಮ್ಮ ಆಂಟಿ ಇದ್ದಾರೆ. ಚೌಟ್ರಿನೂ ತುಂಬ ಮಹಾಲಕ್ಷ್ಮಿ ದಾಸೋಹ ಭವನ. ನೋಡಿ ನಮ್ಮ ಮಂಜ ಪಂಚಗಿಂಚೆ ಎಲ್ಲ ಉಟ್ಕೊಂಡ್ಬಿಡ್ತಾನೆ. ಗ್ಲಾಸ್ ಏನು ಒಂದು ತಗೊಳ್ರಿ. ಇಲ್ಲಿ ನೋಡಿದ್ರೆ ನೀಟಾಗಿ ಹಿಂಗೆ ಹೋಗು, ತಟ್ಟೆ ತೊಳೆಯಕ್ಕೆ ಹೋಗಿ ತೊಟ್ಟೆ ತೊಳ್ಕೊಬರ್ರಿ. ನೀಟಾಗಿ ತೊಳಿ ತಟ್ಟೆನ. ನೋಡಿ ಗೈಸ್, ಪಾಯಸ, ಅನ್ನ, ಸಾಂಬಾರು, ರಸಮ್ಮು, ಸೊ ಎಲ್ಲನೂ ಇತ್ತು ಪ್ರಸಾದಕ್ಕೆ. ಫೋನ್ ಬರ್ತಾಯ್ತಾ? ಈಗ ವೈಟ್ ಹಾಕೊಂಡಿರೋಕ್ಕೆ ಎಲ್ಲ ಮದುವೆ ಹುಡುಗ ಅನ್ಕೋಬೇಕು. ಎಸ್ ಗೈಸ್, ಸ್ಯಾಟರ್ಡೇ ಆಯಿತು ನೋಡಿ ಗೈಸ್. ನಾವು ತಿಂದಿದ್ದ ತಟ್ಟೆ ನಾವು ನೀಟಾಗಿ ತೊಳೆದಿರಬೇಕು, ಬೇರೆಯವರು ತಿಂತಾರೆ. ಸೋಪು ಎಲ್ಲ ಇಟ್ಟಿರ್ತಾರೆ, ನೀಟಾಗಿ ತೊಳೆದು ವಾಪಸ್ ಇಡಬೇಕು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಪ್ರಸಾದದ ಕೌಂಟ್ರ್ ಆಗಲಿ, ಜನ ಕಮ್ಮಿ ಇರೋದ್ರಿಂದ ನಾವೇ ತಟ್ಟೆ ತೊಗೊಂಡೋಗಿ ಬಡಿಸ್ಕೋಬೇಕು, ಕೇಳಿ ಏನು ಬೇಕು ಅದನ್ನು. ಜೊತೆಗೆ CC ಕ್ಯಾಮ್ರಾ ಫೆಸಿಲಿಟಿನೂ ಎಲ್ಲ ಮಾಡಿದ್ದಾರೆ ಇವಾಗ. ಸೊ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಸೊ
ಯಾರೇ ಭಕ್ತಾದಿಗಳು ಬಂದ್ರೂ ಶುದ್ಧವಾಗಿ ಇಟ್ಕೊಳ್ಳಿ, ಓಕೆನಾ? ಮಾಮ ನೋಡಿ ಗೈಸ್, ಹೊಸ್ದಾಗೆಲ್ಲ ಮಾಡಿಬಿಟ್ಟು ಅನ್ನೋ ಬಂದಾಗ ಇವೆಲ್ಲ ಇರಲಿಲ್ಲ. ಪ್ರದಕ್ಷಿಣೆ ಮಾಡ್ಕೊಂಡು ಬರೋ ಥರ ಬರೋರು ಹೋಯ್ತಾ ಇದ್ದೀವಿ. ಬನ್ನಿ ನೋಡಿ, ಗಣೇಶ, ಲಕ್ಷ್ಮಿ ವಿಡಿಯೋ ಒಳಗಡೆ ಮಾಡ್ಬೋದಾ ಇಲ್ವೋ ಗೊತ್ತಿಲ್ಲ, ತಗೊಂಡೋಯ್ತಾ ಇದ್ವಿ. ಇಲ್ಲಿ ಸುತ್ತ ಮಾಡ್ಕೊಂಡು ಮನೆಗೆ ಈಗ ದೇವ್ರು ತೋರಿಸ್ತೀನಿ. ಅಣ್ಣ ಒಂದೇ ಒಂದು ಯೂಟ್ಯೂಬ್ಗೆ ಹಾಕಕ್ಕೆ ವಿಡಿಯೋ ಅಣ್ಣ, ಫೋಟೋ ಅಲ್ಲ. ಎಲ್ಲ ತೋರಿಸ್ತೀನಿ. ಲೋಟ ಇಲ್ಲ, ಏನಿಲ್ಲ, ನೀವು ಹಾಂ ನಡಿ ನಡಿ. ಆ ಅಜ್ಜಿ ಅಂತಿದ್ದೀನಿ, ಒಳ್ಳೆ ನಿಂತ್ಕೊಂಡು ನೋಡಿ ಗೈಸ್, ಇವರು ಕಮಲಮ್ಮ ಅವರು, ಇವರೇ ಅಂತ ಈ ಗರುನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನನ ಕಟ್ಟಿಸಿದ್ದು. ಶ್ರೀ ಮಹಾಲಕ್ಷ್ಮಿ ಅವರು ಕನಸಿನಲ್ಲಿ ಅವ್ರ ಕಣ್ಣಿಗೆ ಕಾಣಿಸಿ ಈ ಥರ ದೇವಸ್ಥಾನ ಕಟ್ಟು ಅಂತ ಕೇಳಿದ್ರಂತೆ. ಸೊ ಹಾಗಾಗಿ ಇವರೇ ಫೌಂಡರು. ಈಗ ಬಂದು ಇಲ್ಲಿ ಹೇಳು. ಇವಾಗ ನಾವು ದೇವಸ್ಥಾನ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಸೊ ಕಡ್ಲೆಪುರಿ ಖಾರ ಎಲ್ಲ ಮಂಜುನಾಥ್ ಅವ್ರು ಕೊಡಿಸ್ತಾರಂತೆ, ಅದಕ್ಕೆ ಕೂತಿದ್ದೀವಿ. ನೀವು ಯಾವಾಗಾದ್ರೂ ಫ್ರೀ ಆದಾಗ ಬನ್ನಿ ಗೈಸ್, ತುಂಬ ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿದೆ. ಸೊ ಶುಕ್ರವಾರ ಟೈಮಲ್ಲಿ ಮೇ ಬಿ ತುಂಬ ರಶ್ ಆಗ್ಬೋದು. ನಾವು ಸೋಮವಾರ ಬಂದಿರೋದ್ರಿಂದ ಅಷ್ಟೊಂದು ರಶ್ ಇದೆ ಅಂತ ನಮ್ಗೆ ಅನಿಸ್ಲಿಲ್ಲ. ಸೊ ದೇವಸ್ಥಾನ ಚೆನ್ನಾಗಿದೆ, ಅನ್ನದಾಸೋಹ ಚೆನ್ನಾಗಿ ನಡೆಸ್ತಾರೆ, ಮತ್ತು ಕ್ಲೆನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದೆ ಗೈಸು. ಯಾವುದಾದ್ರೂ ದೇವಸ್ಥಾನಕ್ಕೆ ಶಕ್ತಿ ಪೀಠಕ್ಕೆ ಹೋಗಬೇಕು ಅಂತಿದ್ರೆ ಇಲ್ಲಿ ಗರುನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಏನಿದೆ, ಲಕ್ಷ್ಮೀ ದೇವಸ್ಥಾನ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಸಿ ಯು ಆಲ್.